ऑथेंटिक न्यूज 19 में आपका स्वागत है। आइए देखते हैं आज की न्यूज। ಐಎಂ ತೊರಗಲ್ ಅಂತೇಳಿ ಹಿರಿಯ ರಾಜಕಾರಣಿ, ಧಾರವಾಡ ಉತ್ತರ ಕರ್ನಾಟಕದಲ್ಲಿಯೇ ಹಿರಿಯ ರಾಜಕಾರಣಿ ಇದ್ದೇನೆ. ಹಲವಾರು ರಾಜಕಾರಣದಲ್ಲಿ ಹಲವಾರು ಹುದ್ದೆಗಿದ್ದನ್ನು ಪಡೆದು ಸಮಾಜ ಸೇವಾ ಸಲ್ಲಿಸುತ್ತಾ ಬಂದಿದ್ದೇನೆ. ಈಗ ನಾ ಮಾಧ್ಯಮದವರ ಮುಂದೆ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಕೆಲವೊಂದು. ಏನಂತ ಹೇಳಿದರೆ, ಈಗ ನಮ್ಮ DK ಶಿವಕುಮಾರ್ ನೇತೃತ್ವದಲ್ಲಿ ರಚಿಸುವ ಸರ್ಕಾರದಲ್ಲಿ 3 ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದೀರಿ. ನೀವು 3 ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದೀರಿ ಅಂತ ಸುದ್ದಿ ಬಂದದ್ದು. ಅದು ಮಾಡಬಾರ್ದು. 3 ಯಾಕೆ ಮಾಡ್ತೀರಪ್ಪ? ಆರ್ಥಿಕ ಮಿತಿವೆ ಮೊದಲು ನೀವೇ ತೋರಿಸ್ತಾ ಇದ್ದೀರಿ. ಭಾಳಷ್ಟು ಆರ್ಥಿಕ ಮಿತಿವೆ ಇದೆ ನಮ್ಮ ರಾಜ್ಯದಲ್ಲಿ, ನಾಡಿನಲ್ಲಿ. ಈ ಕನ್ನಡ ನಾಡಿನಲ್ಲಿ ಭಾಳ ತೊಂದರೆ ಆಗ್ತಾ ಇದೆ ಆರ್ಥಿಕ ಪರಿಸ್ಥಿತಿಗಳು. ಹಿಂಗಿದ್ದಲ್ಲಿ ನೀವು 3 ಉಪಮುಖ್ಯಮಂತ್ರಿ ಯಾಕೆ ಮಾಡ್ತಾ ಇದ್ದೀರಿ? ಆಮೇಲೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿ ಮಾಡಿದಿರಿ DK ಶಿವಕುಮಾರ್ ಅವ್ರಿಗೆ. ಮತ್ತು ನೀವು ಈಗ 3 ಉಪಮುಖ್ಯಮಂತ್ರಿ ಯಾಕೆ ಮಾಡ್ತಾ ಇದ್ದೀರಿ? ಏನು ಹಿನ್ನೆಲೆ ನಿಮ್ಮದು ಹೊಸ ಸರ್ಕಾರದ್ದು? ಇನ್ನೂ 3-4 ಸಚಿವ ಸಂಪುಟ ಹೆಚ್ಚಿಗೆ ಮಾಡಿರಿ. ಈ ಹಿಂದಿನ ಸರ್ಕಾರ 3 ಉಪಮುಖ್ಯಮಂತ್ರಿ ಮಾಡಿ ಎಷ್ಟು ಕಷ್ಟ ಅನುಭವಿಸಿದೆ, ಕನ್ನಡ ನಾಡಿನ ಜನತೆಗೆ ಎಷ್ಟು ಕಷ್ಟ ಕೊಟ್ಟದೆ ಅಂತ ಎಲ್ಲರೂ ಗೊತ್ತಿದ್ದ ವಿಷಯ. ನಾ ಹೆಸರು ಹೊಡಿದಿಲ್ಲ ಯಾವ ಸರ್ಕಾರ ಅನ್ನೋದು ಗೊತ್ತಿದ್ದು ನಿಮ್ಗೆ ಎಲ್ಲ ತಿಳ್ಕೊಂಡ್ರಿ. ನೀವು 3 ಉಪಮುಖ್ಯಮಂತ್ರಿ ಯಾಕೆ ಮಾಡ್ತಾ ಇದ್ದೀರಿ? ಏನಿದು ಆರ್ಥಿಕ ಮಿತಿವೆ? ನಿಮಗೆ ₹1 ಖರ್ಚು ಬಂದರೆ ಮುಖ್ಯಮಂತ್ರಿಗಳಿಗೆ, ₹1 ಖರ್ಚು ಬಂದರೆ ಉಪಮುಖ್ಯಮಂತ್ರಿಗಳಿಗೆ 75% ಖರ್ಚು ಬರ್ತಾ ಇದೆ. ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ 91-92ರಿಂದ. ಇದು ಸರಿಯಾದ ಕ್ರಮವಲ್ಲ. DK ಶಿವಕುಮಾರ್ ಅವರೇ, ಇನ್ನೂ ತಮ್ಮ ಸಚಿವ ಸಂಪುಟದಲ್ಲಿ ಹೆಚ್ಚಿನ ಅವಕಾಶ ಕೊಡ್ರಿ ಸಚಿವರಿಗೆ. ಆಮೇಲೆ ಮತ್ತೊಂದು, ಬರೀ ನೀವು ನನ್ನ ಮುಖ್ಯಮಂತ್ರಿ ಮಾಡಿರಿ, ಸಚಿವ ಮಾಡಿರಿ, ಅದ ಮಾಡ್ತಾ ಇದ್ದೀರಿ. ನೀವು ಕಾರ್ಯಕರ್ತರಲ್ಲಿ ಇರಬೇಕು. 135 ಸೀಟ್ ತರಬೇಕಾದ್ರೆ ಕಾರ್ಯಕರ್ತರು ಎಷ್ಟು ಶ್ರಮ ವಹಿಸಿರ್ಬೇಕು, ಎಷ್ಟು ದುಡಿದಿರಬೇಕು, ಕಾರ್ಯಕರ್ತರ ಬಗ್ಗೆ ವಿಚಾರ ಮಾಡಿದ್ದೀರಿ. ನೀವು ಒಬ್ಬರ ನಿಗಮ ಮಂಡಳಿ ಸದಸ್ಯರು ಮಾಡಿರಿ. ಖಬರ್ದಾರ್ DK ಶಿವಕುಮಾರ್ ಅವರೇ, ನೀವು ಈಗ ಚಾರ್ಜ್ ತೋತಾ ಇದ್ದೀರಿ. ಮೊದಲು ಕಾರ್ಯಕರ್ತರ ಬಗ್ಗೆ ವಿಚಾರ ಮಾಡಿರಿ. ಇದು ನಿಮ್ಮ ಸಚಿವ ಸಂಪುಟ ಆದ ತಕ್ಷಣ 8 ದಿವಸದಲ್ಲಿ ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮನೆಗೆ ಹೋಗಿ ಬಂದವ್ರಿಗೆ, ನಿಮ್ಮ ದೊಡ್ಡದಾರವರು ಅವ್ರ ನಿಗಮ ಮಂಡಳಿ ಅಧ್ಯಕ್ಷರು ಸದಸ್ಯರು ನೇಮಕ ಮಾಡಬೇಕು. ಅಂದ್ರೆ ಅವ್ರಿಗೂ ಸಂತೋಷ ಕಳಿಸ್ರಿ. ಅಂದ್ರೆ ನಿಮ್ಮ ನಾಳೆ ಮುಂದಿನ ದಾರಿ ಸುಗಮಗೊಳಿಸ್ಕೊಡ್ರಿ. ಇಲ್ಲಿಗೆ ಕಾರ್ಯಕರ್ತರ ಶಾಪ್ ಹಾಕೊಂಡು ಹಾಳಾಗಿ ಹೋಗ್ಬೇಡ್ರಿ. DK ಶಿವಕುಮಾರ್ ಅವರೇ, ಉಪಮುಖ್ಯಮಂತ್ರಿ 3 ಮಂದಿ ರದ್ದು ಮಾಡಿರೋದನ್ನು ಕಾರ್ಯಕರ್ತರ ಅನುಕೂಲ ಮಾಡಿಕೊಡ್ರಿ. 4 ಮಂದಿ ಸಚಿವ ಸಂಪುಟದಲ್ಲಿ ಹೆಚ್ಚಿಗೆ ಮಾಡ್ರಿ. ಇದು ನಾನು ವಿನಂತಿ ನಿಮ್ಗೆ.